ಪುದುಚೇರಿ ಮತ್ತು ಕಾರೈಕಲ್ ನಡುವೆ ಈ ಒಂದು ಫೆಂಗಲ್ ಚಂಡಮಾರುತ ಅಪ್ಪಳಿಸಿದೆ. ಅದರ ಒಂದು ಪರಿಣಾಮ ಈಗಾಗಲೇ ತಮಿಳುನಾಡಿನ ಚೆನ್ನೈ ಭಾಗಕ್ಕೂ ತಟ್ಟಿರುವಂಥದ್ದು. ಚೆನ್ನೈನ ಉತ್ತರ ಭಾಗದಲ್ಲಿ ಸಾಕಷ್ಟು ಒಂದು ಅವಾಂತರಗಳು ಸೃಷ್ಟಿಯಾಗಿವೆ. ಮತ್ತೊಂದು ಕಡೆ ಚೆನ್ನೈನ ಟಿ ನಗರ ಏನಿದೆ ಅಲ್ಲಿ ಲೋ ಏರಿಂಗ್ ಏನಿದೆ ಅಲ್ಲೆಲ್ಲ ಸಂಪೂರ್ಣವಾಗಿ ಜಲಾವೃತವಾಗ್ತಾ ಇರುವಂಥದ್ದು. ನಾನೀಗ ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತೀನಿ. ನಾನು ಎಕ್ಸಾಕ್ಟ್ ಚೆನ್ನೈನ ಟಿ ನಗರದ ಒಂದು ಫ್ಲೈಓವರ್ ಮೇಲೆ ಏನಿದ್ದೀನಿ, ಚೆಟ್ಟಿಯಾರ್ ಫ್ಲೈಓವರ್ ಏನಿದೆ ಆ ಒಂದು ಚೆಟ್ಟಿಯಾರ್ ಫ್ಲೈಓವರ್ ಮೇಲೆ ಇದ್ದೀನಿ. ಆ ಒಂದು ಫ್ಲೈಓವರ್ ಮೇಲಿಂದ ನೀವು ನೋಡ್ತಾ ಇರ್ಬೋದು ಕೆಳಭಾಗದಲ್ಲಿ ಎಷ್ಟು ಮಟ್ಟಿಗೆ ನೀರು ನಿಂತಿದೆ ಅಂತ. ಯಾಕಂದರೆ ಕಳೆದ 3 ದಿನಗಳಿಂದಲೂ ಕೂಡ ಧಾರಾಕಾರವಾಗಿ ಗಾಳಿ ಸಹಿತ ಗುಡುಗು ಸಹಿತ ಮಳೆ ಬಂದಿತ್ತು. ಆ ಒಂದು ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಎಲ್ಲೆಲ್ಲಿ ತಗ್ಗು ಪ್ರದೇಶಗಳಿದ್ದು ಅಲ್ಲಿ ನೀರು ಇನ್ನೂ ಕೂಡ ನಿಂತಿದೆ. ಅದನ್ನು ತೆರವು ಮಾಡುವಂಥ ಕಾರ್ಯಾಚರಣೆ ಈಗಾಗಲೇ ಚೆನ್ನೈ ಪಾಲಿಕೆ ಸಿಬ್ಬಂದಿ ಕೂಡ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಈ ಒಂದು ಏರಿಯಾ ಟಿ ನಗರ, ಸುಬ್ರಹ್ಮಣ್ಯಂ ನಗರ, ವೇಲೇಚೇರಿ ಈ ಒಂದು ಭಾಗಗಳೇನಿದೆ ತಗ್ಗು ಪ್ರದೇಶಗಳಾಗಿರೋ ಕಾರಣದಿಂದಾಗಿ ಪ್ರತಿ ಬಾರಿ ಈ ರೀತಿಯಾದ ಚಂಡಮಾರುತ ಮಳೆ ಬಂದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಜಲಾವೃತವಕ್ಕೆ ಇದರಿಂದ ಬಚಾವಾಗಕ್ಕೆ ಒಂದು ಖತರ್ನಾಕ್ ಐಡಿಯಾವನ್ನು ಚೆನ್ನೈನ ಒಂದಷ್ಟು ನಿವಾಸಿಗಳು ಮಾಡಿರುವಂಥದ್ದು. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಮತ್ತೊಂದು ಕಡೆ ಈ ಒಂದು ಕಾರುಗಳನ್ನು ತಂದು ಫ್ಲೈಓವರ್ ಮೇಲೆ ಪಾರ್ಕಿಂಗ್ ಮಾಡಿರುವಂಥದ್ದು. ಯಾಕಂದರೆ ಚೆನ್ನೈನ ಜನತೆಗೆ ಸಾಕಷ್ಟು ಬಾರಿ ಅನುಭವವಾಗಿದೆ. ವರ್ಷಕ್ಕೆ ಇಲ್ಲ 2 ವರ್ಷಕ್ಕೆ ಒಂದು ಬಾರಿ ಆದರೂ ಈ ನಿರಂತರವಾಗಿ ಫ್ಲಡ್ ಬರ್ತಾ ಇರುತ್ತೆ. ಆ ಒಂದು ಫ್ಲಡ್ನ ಎಫೆಕ್ಟಿಂದಾಗಿ ಕಾರುಗಳಿಗೆ ನೀರು ನುಗ್ಗಿ ಸಾಕಷ್ಟು ರೂಪಾಯಿಗಳು ನಷ್ಟವಾಗುತ್ತೆ. ಲಕ್ಷಾಂತರ ರೂಪಾಯಿ ನಷ್ಟ ಆಗುತ್ತೆ. ಒಂದು ಸಾರಿ ಇಂಜಿನ್ ಸೀಜ್ ಆದರೆ ಸಾಕು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು. ಕಾಸ್ಟ್ಲಿ ಬೆಲೆ ಬಾಳುವಂಥ ಕಾರುಗಳೆಲ್ಲ ಕೂಡ ಖರೀದಿ ಮಾಡಿರ್ತಾರೆ. ಅವರು ತಮ್ಮ ಮನೆಗಳ ಮುಂದೆ ನಿಲ್ಸ್ಕೊಂಡಂಥ ಸಂದರ್ಭದಲ್ಲಿ ಧಾರಾಕಾರವಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ಆ ಕಾರುಗಳಿಗೂ ಕೂಡ ನೀರು ನುಗ್ಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ಪೊಲೀಸರು ನಮಗೆ ದಂಡ ಹಾಕಿದ್ರೂ ಪರವಾಗಿಲ್ಲ, ಆದರೆ ನಮ್ಮ ಕಾರುಗಳನ್ನು ಸೇಫಾಗಿ ಇಟ್ಕೊಳ್ಬೇಕು ಅಂತ ಈ ಒಂದು ಫ್ಲೈಓವರ್ ಮೇಲೆ ತಂದು ಕಾರುಗಳನ್ನು ನಿಲ್ಲಿಸಿದ್ದಾರೆ. ಸುತ್ತಮುತ್ತಲಿನ ಟಿ ನಗರದ ಸುತ್ತಮುತ್ತಲಿನ ನಿವಾಸಿಗಳೇನಿದ್ದಾರೆ ಅವರೆಲ್ಲರೂ ತಂದು ಇಲ್ಲಿ ಕಾರುಗಳನ್ನು ಪಾರ್ಕಿಂಗ್ ಮಾಡಿರುವಂಥದ್ದು. ಪೊಲೀಸರು ನಮಗೆ ದಂಡ ಹಾಕಿದ್ರೂ ಪರವಾಗಿಲ್ಲ, ಆದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋಕ್ಕೆ ಕಷ್ಟ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾವು ಇಲ್ಲಿ ಕಾರುಗಳನ್ನು ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕಾರ್ ಮಾಲೀಕರೊಬ್ಬರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ, ಏನಂತಾರೆ ಇದ್ರ ಬಗ್ಗೆ ಕೇಳೋಣ. ನೀವು ಯಾಕಂದರೆ ಈ ಒಂದು ಫೆಂಗಲ್ ಚಂಡಮಾರುತದ ಎಫೆಕ್ಟನ್ನು ಗಮನಿಸ್ತಾ ಇದ್ದೀರಾ, ಯಾವ ರೀತಿ ಆ ಒಂದು ಎಫೆಕ್ಟ್ ನಿಮಗೂ ಕೂಡ ತಟ್ಟಿದೆ? ಇದು ಈ ಫ್ಲಡ್ ಅಂತಲ್ಲ, ಯಾವ ಫ್ಲಡ್ ಬಂದ್ರೂ ಈ ಏರಿಯಾನಲ್ಲಿ ನೀರು ತುಂಬೋದು ಜಾಸ್ತಿನೇ ಏನಾದ್ರೆ. ಯಾಕಂದರೆ ಇದು ಅಂತ ಜವಾನ್ದಲ್ಲಿ ಎಲ್ಲ ಲೇಕ್ ಆಗಿತ್ತು, ಎಲ್ಲ ಎನ್ಕ್ರೋಚ್ಮೆಂಟ್ ಆಗಿದೆ. ಸೊ ಗೌರ್ಮೆಂಟ್ ಅವರು ಅವ್ರ ಕೈಯಲ್ಲಿ ಏನಾಗುತ್ತೋ ಅವ್ರು ಮಾಡ್ತಾರೆ. ಆದರೂ ನಮ್ಮ ಕೈಯಿಂದ ಏನು ಸೇಫ್ಟಿ ಮೆಷರ್ಸ್ ಮಾಡಬೇಕು ಅದೆಲ್ಲ ಮಾಡೋಕ್ಕೆ ಜನಗಳೆಲ್ಲ ರೆಡಿಯಾಗಿದ್ದಾರೆ ಇವಾಗೆಲ್ಲ. ಯಾಕಂದರೆ ಒಂದು 10 years ಆಗಿ ಇದೇ ರೀತಿ ನಡೆಯೋದು ಈ ನವಂಬರ್-ಡಿಸೆಂಬರ್ ಟೈಮ್ನಲ್ಲಿ. ಸೊ ಅದರಿಂದ ಎಲ್ಲ ಕಲ್ತಿರೋ ಪಾಠದಲ್ಲಿ ಎಲ್ಲ ಗಾಡಿಗಳನ್ನ ಈ ಥರ ಸೇಫ್ಟಿ ಮಾಡೋದು ಅಭ್ಯಾಸ ಆಗಿದೆ. ಅಂದರೆ ಇದೊಂಥರ ಖತರ್ನಾಕ್ ಐಡಿಯಾ. ಯಾಕಂದರೆ ಈ ಒಂದು ಖತರ್ನಾಕ್ ಐಡಿಯಾ ಯಾರು ಹೊಳ್ದಿದ್ದು ನೋಡಿ, ಎಲ್ಲರೂ ಸಾಲಾಗಿ ಫ್ಲೈಓವರ್ ಮೇಲೆ ಅಂತ ನಿಂತಿದ್ದು. ವೇಲಚೇರಿ ಜನಗಳೇ ಹಿಡಿದಿದ್ದು ಅಂತ ಅನಿಸುತ್ತೆ. ಯಾಕಂದರೆ ಅಲ್ಲೇ ಜಾಸ್ತಿ ಈ ಥರ ಅವ್ರು ಸೇಫ್ಟಿ ಮಾಡೋದು. ಯಾಕಂದರೆ ಇದು ಪರವಾಗಿಲ್ಲ, ವೇಲಚೇರಿ ಅಂದರೆ ತುಂಬಾ ನೀರು ತುಂಬೋದು ಜಾಸ್ತಿ ಅಲ್ಲಿ. ಸೊ ಆ ಜನಗಳಿಂದ ಬಂದಿರೋ ಐಡಿಯಾ ಅಂತ ಅನಿಸುತ್ತೆ. ಯಾಕಂದರೆ ಮನೆಗಳ ಮುಂದೆ ನಿಲ್ಸ್ಕೊಂಡಾಗ ನೀರು ನುಗ್ಗಿಬಿಡುತ್ತೆ ಕಾರಲ್ಲಿ. ಆ ಇಂಜಿನ್ ಸೀಜ್ ಆದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು. ಅದಕ್ಕಿಂತ ಹೊಸ ಗಾಡಿನ ತಗೋಬೋದು, ಅಷ್ಟೊಂದು ಖರ್ಚಾಗುತ್ತೆ. ಅದಕ್ಕೇನೆ ಎಲ್ಲ ಇಷ್ಟೊಂದು ಭಯ ಬಿದ್ದು ಎಲ್ಲರೂ ಈ ಫ್ಲೈಓವರ್ನಲ್ಲೆಲ್ಲ ಪಾರ್ಕಿಂಗ್ ಮಾಡೋಕ್ಕೆ ಶುರು ಮಾಡಿದರು. ನಾನು ಹೋದ 2 ವರ್ಷದಿಂದ ಈ ಥರ ಪಾರ್ಕ್ ಮಾಡ್ತಾಯಿದ್ದೀನಿ, ಪರವಾಗಿಲ್ಲ. ಪೊಲೀಸವರು ಸ್ವಲ್ಪ ಏನೋ ಕೋಆಪ್ರೇಟ್ ಮಾಡ್ತಾರೆ, ಆದರೂ ಜಾಸ್ತಿ ಟೈಮ್ ಸ್ಟಾಪ್ ಮಾಡಿದ್ರೆ ಫೈನ್ ಹಾಕ್ತಾರೆ ಏನಾದರೂ. ಏನೋ ಒಂದಿನ ಟೈಮ್ ಕೊಡ್ತಾರೆ ಆ ಮಳೆ ಟೈಮ್ನಲ್ಲಿ, ಪರವಾಗಿಲ್ಲ ಹೋಗಿ ಅಂತ ಗೌರ್ಮೆಂಟ್ ಅವ್ರು ಕೊಡ್ತಾರೆ. ಬಹುಶಃ ಇವತ್ತು ಮೋಡ ಮುಸುಕಿದ ವಾತಾವರಣ ಇದೆ, ವೆದರ್ ಕೂಲ್ ಆಗಿದೆ, ಆದರೆ ಮಳೆ ಇಲ್ಲ, ಸ್ವಲ್ಪ ಲೈಟಾಗಿ ಬರ್ತಾ ಇದೆ. ಅದು ಸ್ವಲ್ಪ ಖುಷಿ ಅನಿಸ್ತು. ಅದಕ್ಕೆ ನೋಡಿ, ಡಬಲ್ ಮೈಂಡಲ್ಲಿ ಇರೋರೆಲ್ಲ ಇನ್ನೂ ಪಾರ್ಕಿಂಗ್ ಇಲ್ಲೇ ಮಾಡಿಟ್ಟಿದ್ದಾರೆ. ಬೆಳಗ್ಗೆ ಬಂದು ಒಬ್ಬೊಬ್ಬರೆಲ್ಲ ತೆಗಿತಾ ಇದ್ದಾರೆ, ಫೈನ್ ಹಾಕ್ತಾರೆ, ಏನಾದರೂ ಒಂದು ಸೇಫ್ಟಿ ಮಾಡ್ಕೊಬೇಡಣ ಅಂತ. ಮೇನ್ ರೋಡಲ್ಲೆಲ್ಲ ಇವಾಗ ನೀರಿಲ್ಲ, ಆದರೂ ಒಳಗಡೆ ಎಲ್ಲ ಇದೆ. ಇನ್ನು ಕೆಲಸಗಳು ಜಾಸ್ತಿ ಇದೆ ಗೌರ್ಮೆಂಟ್ ಅವರಿಗೆ. ಪಾಪ ಅವ್ರ ಕೈಲಿ ಏನು ಮಾಡ್ತೋ ಎಷ್ಟಾಗುತ್ತೋ ಅಷ್ಟು ಮಾಡ್ತಾರೆ. ನೋಡೋಣ. ಈ ನೀರು ವ್ಯವಸ್ಥೆ, ಊಟದ ವ್ಯವಸ್ಥೆ ಹೆಂಗಿದೆ ಪಾಪ? ಯಾಕಂದರೆ ನೀರು ನುಗ್ಗಿದ ಏರಿಯಾಗಳಲ್ಲಿ, ಈ ಏರಿಯಾನಲ್ಲಿ ಊಟದ ವ್ಯವಸ್ಥೆ ಸ್ವಲ್ಪ ಕಷ್ಟನೇ. ಯಾಕಂದರೆ ಫುಲ್ ರೆಸಿಡೆನ್ಷಿಯಲ್ ಏರಿಯಾ, ಅಂಗಡಿಗಳು ಜಾಸ್ತಿ ಇರಲ್ಲ. ಇನ್ನು ಸ್ವಲ್ಪ ಮುಂದೆ ಎಲ್ಲ ಹೋಗಬೇಕು, ಆ ಕಡೆ ಒಂದು 1 kilometer, ಇಲ್ಲಾಂದರೆ ಈ ಕಡೆ 1 kilometer ಹೋಗಬೇಕು ಏನಾದರೂ. ಫೆಂಗಲ್ ಚಂಡಮಾರುತದಿಂದ ಈ ಸಫರ್ ಅಂತೂ ಪಡ್ತಾ ಇದ್ದಾರೆ ಈ ಏರಿಯಾ ಜನತೆ. ಯಾವಾಗಲೂ ಮಾಮೂಲಿ, ಅದು ವರ್ಷಕ್ಕೆ ಒಂದು ಸಲನಾದರೂ ಈ ಥರ ಒಂದು ಆಗಿದೆ. ನೋಡಿ, ಅವ್ರ ಕಷ್ಟನೂ ಕೂಡ ತುಂಬ ನಗ್ನಾಗ್ತಾ ಹೇಳ್ಕೊಳ್ತಾ ಇದ್ದಾರೆ. ಯಾಕಂದರೆ ಅಷ್ಟು ಮಟ್ಟಿಗೆ ಅವ್ರಿಗೆ ಅನುಭವ ಆಗಿದೆ. ನಮಗೆ ಪ್ರತಿ ವರ್ಷ ಇದೇ ರೀತಿಯದೇ ಅನುಭವ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಏನು ಮಾಡೋಕ್ಕಾಗಲ್ಲ. ನಮ್ಮ ಸಮಸ್ಯೆಗಳಿಗೆ ನಾವೇ ಐಡಿಯಾಗಳನ್ನು ಕಂಡುಕೊಳ್ಬೇಕು. ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ತಂದು ನಾವು ಕಾರುಗಳನ್ನು ಪಾರ್ಕ್ ಮಾಡ್ತಾ ಇದ್ದೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಶಿವರಾಜ್ ಕುಮಾರ್, TV9 ಚೆನ್ನೈ.